ಕಾಶ್ಮೀರ್ ಟು ಕನ್ಯಾಕುಮಾರಿ, ಭಾರತ್ ಇಸ್ ಒನ್. ಅಂಬರ ಅಂಬರದಾಚೆ ಉಂಬರ ಉಂಬರ ಚಲೋ ಈ ಮಗಳ ಪಯಣ. ಅಂಬರ ಅಂಬರದಾಚೆ ಉಂಬರ ಉಂಬರ ಚಲೋ ಈ ಮಗಳ ಪಯಣ. ಹತ್ತಿರ ಹತ್ತಿರವಿದ್ದು ಎತ್ತರ ಎತ್ತರ ಕಾಣೋ ಬೆರಗಿನ ಕವನ. ಇದು ಶೀತಲ ಹಿಮಾಲಯವೋ, ಇದು ಬೆಚ್ಚನೆ ಪ್ರೇಮಾಲಯವೋ, ವಿಸ್ಮಯವೋ ತನ್ಮಯವೋ, ಕಣ್ಣೆರಡು ಕೈ ಮುಗಿಯೋ ಪರಶಿವನ ದೇವಾಲಯವೋ. ಅಂಬರ ಅಂಬರ ಜಾಜೆ ಉಂಬರ ಉಂಬರ ಚಲೋ ಈ ಮಗಳ ಪಯಣ. ಹತ್ತಿರ ಹತ್ತಿರವಿದ್ದು ಎತ್ತರ ಎತ್ತರ ಕಾಣೋ ಬೆರಗಿನ ಕವನ. ಅದು ಪರ್ವತ ಇದು ಹಿಮ ಮಳೆ ನಡುವಲ್ಲಿ ಕಾಣೋ ಕಣಿವೆಗಳಿಗೂ ಕಣ್ಣಿದೆ. ಶಿಖರ ಶೃಂಗ ಕಾಂಚನ ದುಂಗ ತಪ್ಪಲಿನಲ್ಲೂ ಮಾತಾಡುವ ಚಲಿದೆ. ಎಂತ ಚಂದ ಮಂದ ಮಾರುತ ಕಳೆದು ಹೋದೆ ಜೀವ ಜಾರುತ. ಮೌನ ಏನೋ ಮೌನ, ಧ್ಯಾನ ಎಂತ ಧ್ಯಾನ. ಅಂಬರ ಅಂಬರದಾಚೆ ಉಂಬರ ಉಂಬರ ಚಲೋ ಈ ಮಗಳ ಪಯಣ. ಹತ್ತಿರ ಹತ್ತಿರವಿದ್ದು ಎತ್ತರ ಎತ್ತರ ಕಾಣೋ ಬೆರಗಿನ ಕವನ. ಏನ್ ಗುರು ಇದು? ಹೋಲಿ ಶಿಟ್. ರೈಟ್ ಸೈಡ್ ನೋಡಿದ್ರೆ ಅಷ್ಟೇ ತಲೆ ತಿರುಗ್ತದೆ ಗುರು. ಮೈ ಗಾಡ್. ಓಹೋ ಕಣ್ಣುಚ್ಕೊಂಡು ಓಡಿಸ್ಬೇಕು ಸ್ನೇಹಿತರಿಗೆ. ಈ ಕಡೆ ಕುದುರೆಗೆ ಈಗ ಇದಾಗ್ತಾರಲ್ಲ, ಆ ಕಡೆ ಈ ಕಡೆ ನೋಡ್ಬಾರ್ದು ಅಂತ ಹಂಗೆ ಓಡಿಸ್ಬೇಕು. ಇಲ್ಲಿ ರೈಟ್ ಸೈಡ್. ಓಲಿ ಶಿಟ್. ಪಾಪ ಸ್ವಾಮಿ. ಆಯ್ತಲ್ಲ ಗುರು ಆ ಕಡೆ ನೋಡೋಕ್ಕೆ. ಅಯ್ಯೋ ಈಗ ಆಫ್ ರೋಡ್ ಹೋಗ್ಬಿಡ್ತೀನಿ. ಏನು ಹೇಳಿ. ಮೆಮೊರಿ ಕಾರ್ಡು 3ನೇದು ಮುಕ್ತಾಯ ಆಗ್ತಾ ಇದೆ ಸ್ನೇಹಿತರೆ. ಇನ್ನೊಂದು 10 ನಿಮಿಷ ರೆಕಾರ್ಡ್ ಮಾಡ್ಬೋದು ಅಷ್ಟೇ. ಅಲ್ಲ ಇಷ್ಟೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತೀವಲ್ವಾ, ಮೆಮೊರಿ ಕಾರ್ಡ್ ಕಳ್ದೋಗ್ಬಿಟ್ರೆ ಹೆಂಗಿರುತ್ತಲ್ಲ. ಬಿಡ್ತು ಅನ್ಬೇಕು ಗುರು. ಅಯ್ಯೋ ಸ್ವಾಮಿ. ಯು ಕಾಂಟ್ ಕಂಟ್ರೋಲ್ ವೇರ್ ಯು ಕಮ್ ಫ್ರಮ್, ಬಟ್ ಯು ಕ್ಯಾನ್ ಆಲ್ವೇಸ್ ಕಂಟ್ರೋಲ್ ವೇರ್ ಯು ಆರ್ ಗೋಯಿಂಗ್. ಓಕೆ, ಅಲ್ಲೇನೋ ವೆಲ್ಕಮ್ ಟು ನೂಬ್ರಾ. ನೂಬ್ರಾ ವ್ಯಾಲಿ ಬಂದ್ಬಿಟ್ರಿ ಸ್ನೇಹಿತರೆ. ನೋಡಿ ಇದೆ ನೂಬ್ರಾ ವ್ಯಾಲಿ. ಡಿಸ್ಕಿಟ್ 23 ಕಿಲೋಮೀಟ್ರು. ನಾವು ಅದೇ ರೂಟೇ ಹೋಗಬೇಕು. ಡಿಸ್ಕಿಟ್ ಟು ಹುಂದಾರ್ ಆದಮೇಲೆ ನಮ್ಮದು ಟುಟ್ಟುಕ್ ಲಾಸ್ಟ್ ವಿಲೇಜು. ಟ್ರಾಫಿಕ್ ಕಂಟ್ರೋಲ್ ಪೋಸ್ಟ್ TCP ಅಂದರೆ. ಪ್ಲೀಸ್ ರಿಪೋರ್ಟ್ ಡಿಯರ್. ಇಂಡಿಯನ್ ಆರ್ಮಿ ಅವರು ರಿಪೋರ್ಟ್ ಮಾಡಬೇಕು ಇಲ್ಲಿ ಬಂದಾಗ. ವೆಲ್ಕಮ್ ಟು ನೂಬ್ರಾ ವ್ಯಾಲಿ, ಅಡೋಬಿ ಆಫ್ ಸಿಯಾಚಿನ್ ವಾರಿಯರ್ಸ್. ಏನಲ್ಲ, ಒಂದೊಂದು ಜಾಗ ಬಗ್ಗೆ ತಿಳ್ಕೊತಾ ಇದ್ರೇ ಮೈಯೆಲ್ಲ ಒಂಥರ ಕಿಕ್ಕು. ನಮ್ಮ ಭಾರತ, ನಂದು ಭಾರತ ಅಂತ. ಸೂಪರ್ ಗುರು ಫೀಲಿಂಗ್ ಇದು. ಚ್ಯೂ ಯುವರ್ ಲಿಕ್ವಿಡ್ಸ್ ಆ್ಯಂಡ್ ಡ್ರಿಂಕ್ ಯುವರ್ ಸಾಲಿಡ್ಸ್. ಬಾರ್ಡರ್ ರೋಡ್ಸ್ ಆಫ್ ಆರ್ಗನೈಸೇಷನ್ ಒಂಥರ ಕೆಲಸ ಮಾಡಿದ್ರೆ, ಇವ್ರು ಒಂಥರ ಕೆಲಸ ಮಾಡ್ತಾರೆ. ಪಾಪ ಧೂಳು ಹೊಡಿಯೋದು, ಕಲ್ಗಳು ಎತ್ತಾಕೋದು, ಇವರೆಲ್ಲರಿಂದನೇ ನಾವು ಕ್ಲೀನಾಗಿ ಗಾಡಿ ಓಡ್ಸೋಕ್ಕಾಗ್ತಾ ಇರೋದು. ರೋಡ್ ಮೇಲೆ ಕಲ್ಗಳಿದ್ರೆ ಗಾಡಿ ಓಡ್ಸೋಕ್ಕಾಗತ್ತಾ? ಆಗಲ್ಲ. ಸೊ ಇವರೆಲ್ಲರ ಒಂದು ಎಫರ್ಟಿಂದನೇ ನಮ್ಮ ಒಂದು ರೈಡು ಇಷ್ಟು ಸ್ಮೂತಾಗಿ ಆಗ್ತಾ ಇರೋದು. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ, ಪ್ಲಾಸ್ಟಿಕ್ಗಳು ಎಸಿಬೇಡಿ ಸ್ನೇಹಿತರೆ. ಕುಡಿತೀರಾ ಹಂಗೆ ರಪ್ಪ ಅಂದ್ಬಿಟ್ಟು ಗಾಡಿಯಿಂದ ಎಸ್ಬಿಡ್ತೀರಾ. ಎಸ್ಪೆಷಲಿ ಕಾರಲ್ಲಿ ಮತ್ತು TTಯಲ್ಲಿ ಹೋಗೋರು ದಯವಿಟ್ಟು ಅದು ಮಾಡಬೇಡಿ ಸ್ನೇಹಿತರೆ. ಎಷ್ಟು ಜನದ ಎಫರ್ಟ್ಸ್ ಇದೆ ಹೇಳಿ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ, ಅಲ್ವಾ? ಆ ಥರ ಯಾವತ್ತೂ ಮಾಡಬೇಡಿ, ಓಕೆನಾ? ಇಫ್ ಯು ರಿಯಲಿ ಥಿಂಕ್ ದ ಎನ್ವಿರಾನ್ಮೆಂಟ್ ಇಸ್ ಲೆಸ್ ಇಂಪಾರ್ಟೆಂಟ್ ದೆನ್ ಎಕಾನಮಿ, ಟ್ರೈ ಹೋಲ್ಡಿಂಗ್ ಯುವರ್ ಬ್ರೆತ್ ವೈಲ್ ಯು ಕೌಂಟ್ ಯುವರ್ ಮನಿ. ನಾವು ಆಲ್ಮೋಸ್ಟ್ ಒಂದು 29 ಕಿಲೋಮೀಟ್ರು ಹಿಂದೆ ಇದ್ದೀವಿ ಹುಂದರ್ಗೆ. ಆ್ಯಂಡ್ ಆಲ್ಸೋ ನನ್ನ ಮೆಮೊರಿ ಕಾರ್ಡು ಖಾಲಿಯಾಗಿದೆ. 128 GB 3 ಕಾರ್ಡು, ಇದು 3ನೇ ಕಾರ್ಡು ಖಾಲಿಯಾಗಿದೆ. ಸೊ ಮೆಮೊರಿ ಕಾರ್ಡು ಚೇಂಜ್ ಮಾಡಬೇಕು. ಸೊ ಬಾಯ್ಸ್ ಎಲ್ಲ ಹಿಂದೆನೇ ಬಂದರು. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಇದೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ, ಅಲ್ಲಿ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಯಾಕಂದರೆ ನಾನು ಪ್ರತಿ ಬಾರಿ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊಬೈಲಲ್ಲಿ. ಸೊ ಟಕ್ ಅಂದ್ಬಿಟ್ಟು ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಇವಾಗ ಮೆಮೊರಿ ಕಾರ್ಡ್ ಚೇಂಜ್ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ.
ಇಷ್ಟು ಚಿಕ್ಕದಿರುತ್ತೆ ಕಾರ್ಡು, ಬಟ್ ಎಷ್ಟು ಮೆಮೊರೀಸ್ ಇರತ್ತಲ್ವಾ. ಸೇಫಾಗಿ ಒಳಗಿಟ್ಕೊಂಡ್ವಿ. ಹೊಸ ಮೆಮೊರಿ ಕಾರ್ಡು ಇದು, ತುಂಬ ಸೇಫಾಗಿ ಇಟ್ಕೊಬೇಕು ಸ್ನೇಹಿತರೆ. ಇದು ಕಳ್ದಾಕೊಂಡ್ರೆ ಮುಗೀತು ನನ್ನ ಸ್ಟೋರಿ. ಹೆಂಗಿದ್ರು ನಿಲ್ಸಿದ್ದೀವಿ, ಒಂದು ಸ್ವಲ್ಪ ನೀರು ಕುಡ್ಕೊಂಬಿಡೋಣ. ಯಾವುದೋ ಗಾಡಿಗಳು ಗ್ಯಾಂಗ್ ಬರ್ತಾಯಿದೆ. ನಿಯರ್ ಡಿಸ್ಕೆಟ್ ಇಟ್ ಶುಡ್ ಬಿ ಅರೌಂಡ್ ಲೈಕ್ 25 kilometers. ಪೆಟ್ರೋಲ್ ಯಾವಾಗಲೂ ಹುಷಾರಾಗಿ ನೋಡ್ಕೊಳ್ಬೇಕು ಈ ಥರ ಜಾಗದಲ್ಲಿ. ಪೆಟ್ರೋಲ್ ಏನಾದ್ರು ಖಾಲಿ ಆಗ್ಬಿಟ್ರೆ ಸ್ನೇಹಿತರೆ ಹಿಂಸೆ. ಏನು ಹೇಳಿ, ಹಿಂಸೆ. ಸೊ ನಾವು ಇವಾಗ ಏನು ಹೋಗ್ತಾ ಇದ್ದೀವಿ, ಟುವರ್ಡ್ಸ್ LOC ಹೋಗ್ತಾ ಇದ್ದೀವಿ. ಮತ್ತು ಸೊ ನೀವು ಓದ್ ಎಪಿಸೋಡ್ಸಲ್ಲಿ ನೋಡಿರ್ತೀರ, ನಾವು ಒಂದು ಸ್ಕೂಲ್ಗೆ ಹೋಗಿದ್ವಿ, ಅದು ಹುಂದರ್ಬನ್ ಅಂತ. ಹುಂದರ್ಬನ್ ಒಂದು ಆ ಕಡೆಯಿಂದ ನಾರ್ದರ್ನ್ ಮೋಸ್ಟ್ ವಿಲೇಜು. ಸೊ ಇಂಡಿಯಾದಲ್ಲಿ ಸುಮಾರು ಲಾಸ್ಟ್ ವಿಲೇಜ್ ಅಂತ ಇರುತ್ತೆ. ನೀವು ನಮ್ಮ ಸ್ಪಿಟಿ ವ್ಲಾಗ್ ನೋಡಿದರೆ ಅದನ್ನು ಚಿಟ್ಕುಲ್ ಅಂತ ವಿಲೇಜ್ಗೆ ಹೋಗಿದ್ವಿ. ಅದು ಕೂಡ ಲಾಸ್ಟ್ ವಿಲೇಜು, ಇಂಡಿಯಾಸ್ ಲಾಸ್ಟ್ ವಿಲೇಜು. ಸೊ ಒಂದೊಂದು ದಿಕ್ಕಲ್ಲೂ ಬೌಂಡ್ರೀಸ್ ಹತ್ತತ್ರ ಇರೋ ಹಳ್ಳಿಗಳನ್ನ ಲಾಸ್ಟ್ ವಿಲೇಜ್ ಅಂತ ಕರೀತಾರೆ. ಸೊ ಕನ್ಫ್ಯೂಸ್ ಮಾಡ್ಕೊಂಬಿಡಿ, ಏನಪ್ಪ ಅಣ್ಣ ಯಾವಾಗ ನೋಡಿದ್ರು ಲಾಸ್ಟ್ ವಿಲೇಜ್ ಅಂತ ಹೇಳ್ತಾನೆ ಅಂತ. ATV ಬೈಕ್ಸ್ ಬರುತ್ತಲ್ಲ ನೋಡಿ, ಆ ಥರ ಬೈಕ್ಸ್ನ ಸ್ಯಾಂಡ್ ಡ್ಯೂನ್ಸಲ್ಲಿ ಓಡಿಸೋದು ನೋಡಿ. ಇದು ಸ್ಯಾಂಡ್ ಡ್ಯೂನ್ಸ್, ಇದು ಅಂದರೆ ಮರಳಿನ ಪ್ರದೇಶ. ಇದು ಕಂಪ್ಲೀಟಾಗಿ ಮರಳ ಮೇಲೆ ಓಡಿಸೋದು. ಅದು ಫಿಲ್ ಯುವರ್ ಲೈಫ್ ವಿತ್ ಎಕ್ಸ್ಪೀರಿಯನ್ಸಸ್, ನಾಟ್ ಥಿಂಗ್ಸ್. ಹ್ಯಾವ್ ಸ್ಟೋರೀಸ್ ಟು ಟೆಲ್, ನಾಟ್ ಸ್ಟಫ್ ಟು ಶೋ. ವಾವ್. ಈಸ್ಟ್ ಆರ್ ವೆಸ್ಟ್, ಸೇಫ್ ಡ್ರೈವಿಂಗ್ ಇಸ್ ದ ಬೆಸ್ಟ್. 10,000 ಅಡಿಯಲ್ಲಿದ್ದೀವಿ ಸೀ ಲೆವೆಲ್ಗಿನ ಮೇಲೆ. ಟು ಫೈಂಡ್ ಅಸ್ ಯು ಮಸ್ಟ್ ಬಿ ಗುಡ್, ಟು ಕ್ಯಾಚ್ ಅಸ್ ಯು ಮಸ್ಟ್ ಬಿ ಫಾಸ್ಟ್, ಬಟ್ ಟು ಬೀಟ್ ಅಸ್ ಯು ಮಸ್ಟ್ ಬಿ ಕಿಡಿಂಗ್. ಇಂಡಿಯನ್ ಆರ್ಮಿ ಅದು ಏನು ಹೇಳಿ. ವಾವ್, ಅಯ್ಯೋ ಸಖತ್ತಾಗಿ ಬರೆದಿದ್ರು. ಟ್ರಾವೆಲ್ ಇಸ್ ಸ್ಟಿಲ್ ದ ಮೋಸ್ಟ್ ಇಂಟೆನ್ಸ್ ಮೋಡ್ ಆಫ್ ಲರ್ನಿಂಗ್. ಇದಂತೂ ಹಾಕಿರೋ ಎಲ್ಲ ಕೋಟು ನಿಜಾನೇ ನೋಡಿ. ಇದೆಲ್ಲ ಸ್ಯಾಂಡ್ ಡ್ಯೂನ್ಸು. ಈ ಬೀಚ್ ಸೈಡ್ ಇರುತ್ತಲ್ಲ ಮರಳು, ಆ ಥರ ಮರಳಿದು ನೋಡಿ. ಜಾಲಿಯಾಗಿ ಇಲ್ಲೆಲ್ಲ ATV ಗಾಡಿಗಳು ಓಡಿಸ್ಬೋದು ಇಲ್ಲಿ ಬಂದರೆ. ಇದೊಂದು ನಿಮಗೆ ಅಡ್ವೆಂಚರ್ ಆ್ಯಕ್ಟಿವಿಟಿ. ಏನು ಹೇಳಿ, ಇವರು ಚಡ್ಡಿ ಹಾಕ್ಕೊಂಡೆಲ್ಲ ಓಡಿಸ್ತವ್ರೆ. ಹಾಂ, ಸಖತ್ ಧೈರ್ಯ ಆಗೋರು ಇವ್ರಿಗೆ. ಅಲ್ಲ, ಟ್ಯಾನ್ ಆಗಿಬಿಡಲ್ವಾ ಪಾಪ, ಅಷ್ಟು ಬೆಳ್ಳಕ್ಕೆ ಅವರೇ ಈ ಥರ ಒಂದು ಇದರಲ್ಲಿ ಚಡ್ಡಿಯಲ್ಲಿ ಓಡಿಸ್ತಾರಲ್ಲ, ಟ್ಯಾನ್ ಆಗ್ಬಿಡಲ್ವಾ. ಏನು ಹೇಳಿ, ಅಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆಯೋ ಅದೇ ಬಿಸ್ಕಿಟ್ ಮೊನೆಸ್ಟ್ರಿ. ಅಲ್ಲಿ ನಿಮಗೆ ಬುದ್ಧದ ಒಂದು ಸ್ಟ್ಯಾಚು ಇದೆ, ತುಂಬ ಫೇಮಸ್ ಇದು. ಏಬಲ್ ಟು ಫ್ಲೈ ದ ಡ್ರೋನ್. ಅಂದರೆ ಸ್ವಲ್ಪ ಮಿನಿಮಲ್ ಶಾರ್ಟ್ಸ್ ತೊಗೊಂಡ್ವಿ, ಅದು ಕೂಡ ಯಾಕಂದರೆ ಆಲ್ಟಿಟ್ಯೂಡಲ್ಲಿ ಇರೋದ್ರಿಂದ ಡ್ರೋನ್ ಅದಾಗದೇ ಮೂವ್ ಆಗ್ತಾ ಇದೆ. ಮಾತೆ ಕೇಳ್ತಾ ಇಲ್ಲ, ಅದು ಲೆಫ್ಟ್ ಟು ರೈಟು ಮಾತೆ ಕೇಳ್ತಾ ಇಲ್ಲ. ಇದು ಲದಾಖಿನ ಸ್ಯಾಂಡ್ ಡ್ಯೂನ್ಸ್ ವ್ಯೂ ಪಾಯಿಂಟ್. ಇದು ಸುತ್ತಲೂ ನಿಮ್ಗೆ ಸ್ಯಾಂಡ್ ಡ್ಯೂನ್ಸ್ ಕಾಣಿಸ್ತಾ ಇದೆ ನೋಡಿ. ಮರಳಿನ ಭೂಮಿ, ಮರಳಿನ ಪ್ರದೇಶ ನಮ್ಮ ಲಡಾಖಲ್ಲಿ. ಏನು ಹೇಳಿ, ಹಾಯ್. ಏನು ಹೇಳಿ ಗೌತಮ್, ನೀನು ಅಷ್ಟು ಚೆನ್ನಾಗಿರೋ ಹುಡುಗಿ ಟಾಟಾ ಅನ್ಬೇಕಾರೆ ಹಾಯ್ ಅಂದ್ಬಿಟ್ಟು ಹೋಗ್ಬಿಡೋದಾ? ಇಳಿಸ್ಬಿಟ್ಟು ಮಾತಾಡ್ಸೋದು ತಾನೆ. ಏನು ಹೇಳಿ ನೀನು, ಈ ಥರ ಆಪರ್ಚುನಿಟಿ ಮತ್ತೆ ಸಿಗತ್ತಾ? ಹಾಂ, ಏನು ಗೌತಮ್ ನೀನು ಚಿಕ್ಕ ಚಿಕ್ಕ ವಿಷಯನೂ ಹೇಳ್ಕೊಡ್ಬೇಕು ನಿಂಗೆ. ಹೋಗಪ್ಪ. ವಾವ್, ಬ್ರಿಡ್ಜು. ಓಹೋ, ಏನು ಹೇಳಿ ಸ್ನೇಹಿತರೆ, ಫುಲ್ಲು ಬ್ಲೂ ಕಲರ್ ವಾಟರ್ಸು. ಓಹೋ ಓಹೋ, ನಾ ಕಲರ್ ಇದು ಬ್ಲೂ ಕಲರ್. ಹಾಯ್, ಕ್ಯೂಟಿ ಪೈಸಪ್ಪ. ಸ್ನೇಹಿತರೆ, ಯಾಕೋ ವ್ಲಾಗು ಸ್ವಲ್ಪ ದೊಡ್ಡದಾಗ್ತಾ ಇದೆ ಅನಿಸ್ತಾ ಇದೆ. ಸೊ ನೀವು ಪ್ರಾಬಬ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ತುರ್ತುಕ್ಕು ನೋಡ್ಬೋದು ಅನಿಸುತ್ತೆ ಸ್ನೇಹಿತರೆ. ಈ ಎಪಿಸೋಡು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಗೆಸ್ ಪ್ರಕಾರ ಇದು ಲೆಂತ್ ಜಾಸ್ತಿ ಆಗಿದೆ. ಸೊ ಲೆಂತ್ ಜಾಸ್ತಿ ಆಗಿಲ್ಲ ಅಂದರೆ ನೀವು ಬಿಟ್ಟು ನೋಡೋಕ್ಕೆ ಚಾನ್ಸ್ ಇರಲ್ಲ. ಲೆಂತ್ ಜಾಸ್ತಿ ಆಗಿದೆ ಅಂದರೆ ಆಬ್ವಿಯಸ್ಲಿ ಬಿಟ್ಟು ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾ
ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜೆ ಟಾಕೀಸ್ ಸ್ನೇಹಿತರೆ. ಗುಡ್ ಬಾಯ್. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗಲ್ಲಿ ಟುಟುಕ್ ತೋರಿಸ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ತಾಂಗ್ ತೋರಿಸ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಝೀರೋ ಲೈನ್, ಆಜಾದ್ ಕಾಶ್ಮೀರ್ ಮತ್ತು ಭಾರತದ ನಡುವೆ ಇರುವ ಝೀರೋ ಲೈನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗೋಣ.